ಗಂಭೀರ ಆರೋಗ್ಯ ಸಮಸ್ಯೆಯಿಂದ ಮಣಿಪಾಲ ಆಸ್ಪತ್ರೆಯಲ್ಲಿ ದಾಖಲಾಗಿರುವ ಕುಮಟಾ ತಾಲೂಕಿನ ಬಾಡ ಜೇಷ್ಠಪುರದ ಪತ್ರಿಕೆ ವಿತರಕ ಸದಾನಂದ ಪಟ್ಕಾರ್ ಅವರ ಚಿಕಿತ್ಸೆಗಾಗಿ ಅವರ ಶಾಲೆಯ ಸಹಪಾಠಿಗಳು ಆರ್ಥಿಕ ನೆರವು ನೀಡುವ ಮೂಲಕ ಪರಿಶುದ್ಧ ಸ್ನೇಹ ಬಾಂಧವ್ಯವನ್ನ ಮೆರೆದಿದ್ದಾರೆ. ಕುಮಟಾ ತಾಲೂಕಿನಲ್ಲಿ ವಿವಿಧ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಪತ್ರಿಕೆಗಳನ್ನು ಮನೆ ಮನೆಗೆ ತಲುಪಿಸುತ್ತಿದ್ದ ಪತ್ರಿಕೆ ವಿತರಕ ಬಾಡದ ಜೇಷ್ಠಪುರ ನಿವಾಸಿ ಸದಾನಂದ ಪಟ್ಕಾರ್ ಅವರಿಗೆ ಇತ್ತೀಚೆಗೆ ಗಂಭೀರ ಆರೋಗ್ಯ ಸಮಸ್ಯೆ ಎದುರಾಗಿ ಮಣಿಪಾಲ ಆಸ್ಪತ್ರೆಗೆ ದಾಖಲಾಗಿದ್ರು. ಬಡ ಕುಟುಂಬಕ್ಕೆ ದೊಡ್ಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲು ಆರ್ಥಿಕ ಸಮಸ್ಯೆ ಎದುರಾಗಿತ್ತು. ಅಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸದಾನಂದ ಅವರ ಸ್ನೇಹಿತರು ಮತ್ತು SSLC ಸಹಪಾಠಿಗಳೆಲ್ಲ ಸೇರಿ ಸುಮಾರು 2.5 ಲಕ್ಷ ರೂಪಾಯಿಗಳಿಗೂ ಅಧಿಕ ಹಣವನ್ನು ಸಂಗ್ರಹಿಸಿ ಸದಾನಂದರ ಚಿಕಿತ್ಸೆಗಾಗಿ ಅವರ ಕುಟುಂಬಕ್ಕೆ ನೀಡುವ ಮೂಲಕ ಪರಿಶುದ್ಧ ಸ್ನೇಹ ಬಾಂಧವ್ಯ ಮೆರೆದಿದ್ದಾರೆ. ಕಷ್ಟದಲ್ಲಿ ಯಾರು ನೆರವಾಗುತ್ತಾರೋ ಅವರೇ ನಿಜವಾದ ಸ್ನೇಹಿತರು ಎಂಬಂತೆ ಸದಾನಂದ ಅವರ SSLC ಕ್ಲಾಸ್ಮೇಟ್ಗಳು ತಮ್ಮ ಸ್ನೇಹಿತನ ಚಿಕಿತ್ಸೆಗೆ ನೆರವಾಗುವ ಮೂಲಕ ತಮ್ಮ ಪರಿಶುದ್ಧ ಸ್ನೇಹವನ್ನ ತೋರ್ಪಡಿಸುವ ಮೂಲಕ ಇತರರಿಗೆ ಮಾದರಿಯಾಗಿದ್ದಾರೆ. ಆಸ್ಪತ್ರೆಯಲ್ಲಿರುವ ಸದಾನಂದ ಅವರು ಬೇಗ ಗುಣಮುಖರಾಗಿ ಬರಲಿ ಎಂದು ಅವರ ಸ್ನೇಹಿತ ಬಳಗ ಹಾರೈಸಿದೆ. ನಮ್ದು ಹೈಸ್ಕೂಲ್ ಬ್ಯಾಚು 1989ರಿಂದ 92ರವರೆಗೆ ಹೈಸ್ಕೂಲ್ ಫ್ರೆಂಡ್ಸು SLC ಗ್ರೂಪ್ನವರು. ನಮ್ಮ ಸದನ್ ಚಿಕಿತ್ಸೆಗೆ ಎಲ್ಲರೂ ಹಣ ಸಹಾಯ ಮಾಡಿದ್ದಾರೆ. ಅದರಲ್ಲಿ ನನ್ನ ಅಕೌಂಟಿಗೆ 1 ಲಕ್ಷ ರೂಪಾಯಿ ಸಂದಾಯವಾಗಿತ್ತು. ಮತ್ತು ಆನ್ಲೈನ್ ಪೇಮೆಂಟು 1,38,182 ಆನ್ಲೈನ್ ಪೇಮೆಂಟ್ ಆಗಿದೆ. ಮತ್ತು ಒಂದು NGO ಫಂಡಿಂದ ಒಂದು 50,000 ರೂಪಾಯಿ ಅದು ಆಸ್ಪತ್ರೆ ಬಿಲ್ಲಿಗೆ ಹೋಗ್ತದೆ. ಹಾಗಾಗಿ ಈ ಹಣವನ್ನು 1 ಲಕ್ಷ ರೂಪಾಯಿ ಕ್ಯಾಶ್ ಹಣವನ್ನು ಸದನ ಮಗಳು ಮತ್ತು ಸದನ ತಂದೆಗೆ ನಮ್ಮ ಮುಖ್ಯ ಶಿಕ್ಷಕರಾದ SN ಭಟ್ ಸರ್ ಇಂದ ನೀಡ್ತಾ ಇದ್ದೇವೆ. ನಾವು ಸೇರಿ ಸದಾಗ ಚಿಕಿತ್ಸೆಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಇದಕ್ಕೆ ಮುಖ್ಯ ಕಾರಣ ನಮ್ಮ ಒಡೆದಿರ್ ಮನೆ ಅರುಣ ಮತ್ತೆ ರಾಮಚಂದ್ರ ಮತ್ತೆ ಪ್ರಕಾಶ್ ಕೊಡಿಯಾ ಮತ್ತೆ ಸಚಿನ್ ಶಾನ್ಬಾಗ್ ಮತ್ತೆ ಎಲ್ಲ ಫ್ರೆಂಡ್ಸು ತುಂಬ ನಮಗೆ ಸಹಕಾರ ಮಾಡಿ, ನಾವು ಹೇಳೋದಕ್ಕೆಲ್ಲರೂ ತುಂಬ ಸಹಕಾರ ಮಾಡಿದ್ದಾರೆ. ದೇವರು ಅವನ ಆದಷ್ಟು ಬೇಗ ಚಿಕಿತ್ಸೆ ಗುಣಪಟ್ಟು ಆದಷ್ಟು ಬೇಗ ಮನೆಗೆ ಬರುವಂತ ಕೆಲಸ ಆಗಲಿ ಅಂತ ನಾವು ದೇವರಲ್ಲಿ ಬೇಡ್ಕೊಳ್ತಾ ಇದ್ದೇವೆ. ನಮ್ಮ ಹೈಸ್ಕೂಲ್ ಫ್ರೆಂಡ್ಸಿಗೆ ಎಲ್ಲರಿಗೂ ತುಂಬಾ ಧನ್ಯವಾದವನ್ನು ಹೇಳ್ತಾ ಇದ್ದೇವೆ. ನಾವು ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕ SN ಭಟ್, ಪ್ರಕಾಶ್ ಕೋಡಿಯಾ, ಗಣೇಶ್ ನಾಯ್ಕ್, ಮಂಜುನಾಥ್ ನಾಯ್ಕ್, ಪ್ರಶಾಂತ್ ನಾಯ್ಕ್, ಗೋಪಾಲ್ ನಾಯ್ಕ್, ವಿದ್ಯಾಧೀಶ್ ನಾಯ್ಕ್, ರಾಮಚಂದ್ರ ನಾಯ್ಕ್, ಅರುಣ್ ನಾಯ್ಕ್ ಇತರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.